ನಾವು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ತುಂಗಭದ್ರೆ ಯಾವ ರೀತಿ ಕಲುಷಿತವಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ವರದಿಗಳನ್ನು, ಸೀರೀಸ್ ಆಫ್ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಶ್ರೀಪಾದ್, ಸರಿಸುಮಾರು ನಮ್ಮ ರಾಜ್ಯವೂ ಸೇರಿದಂತೆ ಒಟ್ಟು 3 ರಾಜ್ಯಗಳ 9 ಜಿಲ್ಲೆಗಳಲ್ಲಿ ಹರಿದು ಹೋಗುತ್ತೆ ತುಂಗಭದ್ರೆ. ಕೇವಲ ನೀರು ಕಲುಷಿತಗೊಳ್ತಿರೋದು ಮಾತ್ರವಲ್ಲ, ಕಲುಷಿತ ಯಾವ ಲೆವೆಲ್ಗೆ ಅಂದರೆ ಮನುಷ್ಯರು ಅಲ್ಲ, ಪ್ರಾಣಿಗಳು ಕೂಡ ಕುಡಿಯೋಕೆ ಸಾಧ್ಯ ಇಲ್ಲ. ಆ ಲೆವೆಲಲ್ಲಿ ಕಲುಷಿತವಾಗ್ತಿರುವ ನೀರು ಕೇವಲ ನೀರು ಕಂಟಾಮಿನೇಷನ್ಗೆ ಮಾತ್ರ ಇದುಳಿದಿಲ್ಲ, ಬದಲಾಗಿ ವೀಕ್ಷಕರೇ ನಿಮಗೆ ಗೊತ್ತಿದೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನು ಭತ್ತದ ಕಣಜ ಅಂತ ಹೇಳಿ ಕರೆಯಲಾಗುತ್ತೆ. ನಾವು ತಿನ್ನೋ ಅನ್ನ, ಅಕ್ಕಿ, ಅದು ಕೂಡ ತಿನ್ನೋಕೆ ಯೋಗ್ಯವಲ್ಲ ಅನ್ನೋ ಸ್ಥಾನಕ್ಕೆ ಹೋಗ್ತಾ ಇದೆ. ಬಿಕಾಸ್ ನಂಜಾಗ್ತಾ ಇದೆ ಅದು ಕೂಡ. ಯಾವ ರೀತಿಯಾಗಿ ತುಂಗಭದ್ರೆ ಮಲಿನವಾಗ್ತಾ ಇರೋದು ಕೇವಲ ನೀರು ಮಾತ್ರವಲ್ಲ, ತಿನ್ನೋ ಅನ್ನವನ್ನ ಕೂಡ ವಿಷಕಾರಿಯಾಗಿ ಮಾಡ್ತಾ ಇದೆ. ಆ ಬಗ್ಗೆ ಕೂಡ ಒಂದು ವರದಿ ಇದೆ, ಗಮನಿಸಿ. ಇದು ಇವತ್ತು ನಾವೇನು ನೋಡ್ತಾ ಇದೀವಲ್ಲ ವೀಕ್ಷಕರೇ, ಇದು ತುಂಗಭದ್ರೆ ನೀರಲ್ಲ, ಇದು ತುಂಗಭದ್ರೆಯ ಕಣ್ಣೀರು. ಜಲಧಾರೆ ಬರ್ತಾ ಇದೆಯಲ್ಲ, ಕಪ್ಪಗಿನ ವಿಷದಂಥ ನೀರು. ಇದೇ ನೀರು ಈ ರೀತಿಯ ಕಾಲುವೆಗಳ ಮೂಲಕ ಹೋಗೋದು ಕೃಷ್ಣೆಯ ಒಡಲನ್ನು. ಫ್ಯಾಕ್ಟ್ರಿಗಳು, ಸುತ್ತಮುತ್ತ ಇರುವಂತಹ ಫ್ಯಾಕ್ಟ್ರಿಗಳ ಕಲುಷಿತವಾದಂತಹ ಆ ಕೆಮಿಕಲ್ ನೀರು ಹೇಗೆ ಮೋರಿಗಳ ಮೂಲಕ ನದಿಯನ್ನ ಸೇರುತ್ತಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಎಚ್ಚರ, ನೀವು ತಿನ್ನುವ ಅನ್ನ ವಿಷವಾಗಿರಬಹುದು, ಕುಡಿಯುವ ನೀರಿನಲ್ಲೂ ಇನ್ನೂ ಘೋರ ವಿಷವಿದ್ದರೂ ಆಶ್ಚರ್ಯ ಇಲ್ಲ. ಕ್ರಿಮಿನಾಶಕ, ಕೈಗಾರಿಕೆಗಳ ಕಾರ್ಕೋಟಕ ವಿಷ ನಿಮ್ಮ ಪ್ರತಿ ತುತ್ತಿನಲ್ಲೂ ತುಂಬಿರಬಹುದು. ಇಡೀ ಊರಿನ ತ್ಯಾಜ್ಯ ತುಂಬಿರುವ ಚರಂಡಿ ನೀರೇ ಮತ್ತೆ ಕುಡಿಯುವ ನೀರಾಗಿ ನಿಮ್ಮ ಹೊಟ್ಟೆ ಸೇರ್ತಾ ಇರಬಹುದು. ವೀಕ್ಷಕರೇ, ಇದು ಊಹೆಯ ವಿಷಯವಲ್ಲ, ಬದಲಾಗಿ ಇಲ್ಲಿ ಬೆಳೆಯುವ ಅಕ್ಕಿ ಸೇವಿಸುವ ಎಲ್ಲರ ಇಂದಿನ ವಾಸ್ತವ ಅನ್ನೋದು ಆಘಾತಕಾರಿಯಾದರೂ ಸತ್ಯ. ತುಂಗಭದ್ರಾ ಅಭದ್ರ. ಕೆಮಿಕಲ್ ನೀರಿನಿಂದ ಭೂಮಿ ಬದುಕು ವಿಷವಾಗ್ತಾ ಇದೆ. ಕಳ್ಳ ಮಾರ್ಗದ ಮೂಲಕ ಕೆಮಿಕಲ್ ನೀರು ನದಿಗೆ ಸೇರ್ತಾ ಇದೆ. ಕಾರ್ಖಾನೆಗಳ ಮಾಲಿನ್ಯದಿಂದ ಭತ್ತ ವಿಷವಾಗ್ತಾ ಇದೆ. ವಿಷಯುಕ್ತವಾದ್ದರಿಂದ ವಿದೇಶಕ್ಕೆ ಭತ್ತದ ರಫ್ತು ಗಣನೀಯ ಇಳಿಕೆಯಾಗಿದೆ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ ಬಾಧಿಸಿದ್ದು ಇಳುವರಿ ಕುಂಠಿತವಾಗಿದೆ. ಈ ನಡುವೆ ಇಳುವರಿ ಹೆಚ್ಚಿಸಲು ಹೆಚ್ಚಿನ ರಾಸಾಯನಿಕಗಳ ಬಳಕೆ ಮಾಡಲಾಗ್ತಾ ಇದೆ. ಇದರಿಂದ ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಬರಡಾಗ್ತಾ ಇದೆ. ಇಷ್ಟೇ ಅಲ್ಲ, ಹೊಲದ ಮಣ್ಣಿನಲ್ಲಿ ಅರ್ಧ ಇಂಚಿನಷ್ಟು ರಾಸಾಯನಿಕವೂ ಸೇರಿದ್ದು ಅಂತರ್ಜಲ ಕಲುಷಿತವಾಗಿ ಬೋರ್ವೆಲ್ ನೀರು ವಿಷವಾಗಿದೆ. ನೋಡಿ, ಕೃಷ್ಣೆಯನ್ನ ಅವಲಂಬಿಸಿಕೊಂಡು ಇವರು ಕೃಷಿಯನ್ನ ಮಾಡ್ತಾರೆ, ಭತ್ತವನ್ನ ಬೆಳೀತಾರೆ. ರಾಯಚೂರು ಭಾಗದಲ್ಲಿ ಸುಮಾರು ವರ್ಷಕ್ಕೆ 2 ಬೆಳೆಯನ್ನ ತೆಗಿತಾರೆ. ಆದರೆ ಈ ಆರ್ಸ್ಯಾನಿಕ್ ಅನ್ನುವಂಥ ಕೆಮಿಕಲ್ ಯುಕ್ತವಾದಂಥ ನೀರು ಇವರ ಭತ್ತದ ಬೆಳೆಗೆ ಅಥವಾ ಈ ಭತ್ತದ ಬೆಳೆಗೆ ಇದು ಹರಿದು ಬರೋದ್ರಿಂದಾಗಿ ಆ ಭತ್ತವೂ ಕೂಡ ವಿಷವಾಗುತ್ತಿದೆ ಅನ್ನುವಂಥ ಆರೋಪವೂ ಕೂಡ ಈಗ ಸೈಂಟಿಫಿಕಲಿ ಕೆಲವು ವರದಿಗಳು ಹೇಳುತ್ತಿವೆ. ಹೀಗಾಗಿ ಇವರ ಭತ್ತಕ್ಕೆ ಬೆಲೆ ಇಲ್ಲ ಅನ್ನೋದು ಕೂಡ ಚರ್ಚೆ. ಹೀಗಾಗಿ ಬಹಳ ಸಂಕಷ್ಟದಲ್ಲಿ ರಾಯಚೂರು ಭಾಗದ ಭತ್ತವನ್ನು ಬೆಳೆಯುವಂಥ ರೈತರು ಇದ್ದಾರೆ. ತುಂಗಭದ್ರಾ ಕರ್ನಾಟಕದ ಅತಿ ದೊಡ್ಡ ನದಿ. 531ರಿಂದ 610 ಕಿಲೋಮೀಟರ್ಗಳಷ್ಟು ದೂರ ಹರಿಯುವ ಈ ನದಿ ರಾಜ್ಯದ ಆರ್ಥಿಕತೆ ಮತ್ತು ಕೃಷಿ ಚಟುವಟಿಕೆಗಳ ಪ್ರಮುಖ ಜೀವನಾಡಿ. ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರುಣಿಸುವ ಜೀವಜಲ. ಅಷ್ಟೇ ಅಲ್ಲ, ಶಿವಮೊಗ್ಗ, ಹೊನ್ನಾಳಿ, ದಾವಣಗೆರೆ, ಹರಿಹರ, ಹಾವೇರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಹೀಗೆ ಹಲವು ಪ್ರಮುಖ ನಗರಗಳಿಗೆ ಕುಡಿಯೋ ನೀರಿನ ಮೂಲ. ನಾಡಿಗೆ ಅಮೃತ ಉಣಿಸುವ ಈ ತಾಯಿಯ ಒಡಲಿಗೆ ನಾವು ಸುರಿತಾ ಇರೋದು ಕಾರ್ಕೋಟಕ ವಿಷ. ಕೊಳಚೆ ನೀರಿನ ವಿಷಚಕ್ರ. ಶಿವಮೊಗ್ಗ ನಗರದ ಕೊಳಚೆ ಕೈಗಾರಿಕಾ ತ್ಯಾಜ್ಯವನ್ನ ನದಿಗೆ ಬಿಡಲಾಗ್ತಾ ಇದೆ. ಇತ್ತ ಹೊನ್ನಾಳಿ ನಗರದ ಅಷ್ಟು ಯುಜಿಡಿ ಸೀದಾ ತುಂಗಭದ್ರೆಗೆ ಸೇರ್ತಾ ಇದೆ. ಮತ್ತದೇ ನೀರನ್ನ ನಗರಕ್ಕೆ ಕುಡಿಯೋದಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ. ಹರಿಹರ ನಗರದ ರಾಜ ಕಾಲುವೆಗಳ ನೀರಷ್ಟು ಈ ನದಿಗೆ ಸೇರ್ತಾ ಇದೆ. ವಿಪರ್ಯಾಸ ಅಂದ್ರೆ ಅಲ್ಲೇ ತ್ಯಾಜ್ಯ, ಅಲ್ಲೇ ಪೂಜೆ, ಅಲ್ಲೇ ಪುಣ್ಯ ಸ್ನಾನ ಮಾಡಲಾಗ್ತಾ ಇದೆ. ಇನ್ನು ಅದೇ ನೀರು ದಾವಣಗೆರೆ ನಗರಕ್ಕೂ ಕುಡಿಯೋದಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ. ಮತ್ತೆ ದಾವಣಗೆರೆಯ ತ್ಯಾಜ್ಯ ಪೂರ್ತಿ ಹರಿಹರದ ನದಿ ಪಾಲಾಗ್ತಾ ಇದೆ. ಒಟ್ಟು ಈ ವಿಷಚಕ್ರದಿಂದಾಗಿ ಕ್ಯಾನ್ಸರ್, ಚರ್ಮ ರೋಗಗಳು ಹರಡುತ್ತಾ ಇವೆ. ಅಲ್ಲದೆ ಸಮೀಪದ ಹಾವೇರಿಯಲ್ಲಿ ಗದ್ದೆಗಳ ಕ್ರಿಮಿನಾಶಕಗಳು ತುಂಗಭದ್ರೆಯ ಒಡಲಿಗೆ ಸೇರ್ತಾ ಇದೆ. ಹರಿಹರದ ಭಾಗಕ್ಕೆ ಬರೋಷ್ಟೊತ್ತಿಗೆ ತುಂಗೆ ಒಂದು ರೀತಿಯಲ್ಲಿ ತನ್ನ ಸ್ವಚ್ಛತೆಯನ್ನು ಕಳ್ಕೊಂಡು ಸಂಪೂರ್ಣವಾಗಿ ಕುಡಿಯೋದಕ್ಕೂ ಯೋಗ್ಯವಲ್ಲ ಅನ್ನೋಷ್ಟರ ಮಟ್ಟಿಗೆ ಮಲಿನ ಆಗಿರ್ತಕ್ಕಂಥದ್ದು. ನಿಜಕ್ಕೂ ತುಂಗಾಪಾನ ಅನ್ನುವಂಥದ್ದೇ ಭಾಳ ಶ್ರೇಷ್ಠವಾಗಿತ್ತು. ಗಂಗಾ ಸ್ನಾನ, ತುಂಗಾಪಾನ ಅಂತ. ಆದರೆ ಈಗ ಈ ನೀರು ಕುಡಿಯೋದಕ್ಕೂ ನೋಡಿದ್ರೇ ಒಂದು ರೀತಿ ಕೈಗೇನೆ ಕ್ರಿಮಿಕೀಟಗಳು ಬೇಕಾದಷ್ಟು ಕಾಣಿಸುವಂಥದ್ದು. ಆಮೇಲೆ ಆ ಸ್ವಚ್ಛತೆಯ ಆ ಗುಣಮಟ್ಟವನ್ನು ಕಳ್ಕೊಂಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ.
ಹೀಗೆ ಹರಿಹರ, ಹೊಸಪೇಟೆ, ಕೊಪ್ಪಳ, ರಾಯಚೂರು ಭಾಗದ ಕೈಗಾರಿಕೆಗಳ ವಿಷ ತ್ಯಾಜ್ಯ, ಹೊಲ ಗದ್ದೆ ತೋಟಗಳ ಕ್ರಿಮಿನಾಶಕಗಳು, ಶಿವಮೊಗ್ಗ, ಹೊನ್ನಾಳಿ, ದಾವಣಗೆರೆ, ಹರಿಹರ ನಗರಗಳ ಹೋಬಳಿಗಳ ಸಂಸ್ಕರಿಸದ ಲಕ್ಷಾಂತರ ಲೀಟರ್ ಚರಂಡಿ ನೀರು ತುಂಗಭದ್ರಾವನ್ನು ವಿಷಕೂಪವನ್ನಾಗಿ ಮಾಡ್ತಾ ಇದೆ. ವಿಷವಾಹಿನಿಯಾಗಿ ಕಾಯಿಲೆಗಳನ್ನ ತರುವ ಕಾರ್ಕೋಟಕ ವಿಷದ ಮೃತ್ಯು ಕೂಪವಾಗಿ ಪರಿಣಮಿಸಿದೆ. ತುಂಗಾ ಪಾನ ಅನ್ನೋ ನಾಣ್ಣುಡಿಗೆ ಯಾವುದೇ ಅರ್ಥವಿಲ್ಲದಂತೆ ಮಾಡಿದೆ. ರಂಜಿತ್ ಶಿರಿಯಾರ್ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ. ನಾವು ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ತುಂಗಭದ್ರೆ ಯಾವ ರೀತಿ ಕಲುಷಿತವಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ವರದಿಗಳನ್ನ, ಸೀರೀಸ್ ಆಫ್ ವರದಿಗಳನ್ನ ನಿಮ್ಮ ಮುಂದೆ ನೀಡ್ತಿದ್ದೀವಿ. ಶ್ರೀಪಾದ್, ಸರಿಸುಮಾರು ನಮ್ಮ ರಾಜ್ಯವೂ ಸೇರಿದಂತೆ ಒಟ್ಟು 3 ರಾಜ್ಯಗಳ 9 ಜಿಲ್ಲೆಗಳಲ್ಲಿ ಹರಿದು ಹೋಗುತ್ತೆ ತುಂಗಭದ್ರೆ. ಕೇವಲ ನೀರು ಕಲುಷಿತಗೊಳ್ತಿರೋದು ಮಾತ್ರವಲ್ಲ, ಕಲುಷಿತ ಯಾವ ಲೆವೆಲ್ಗೆ ಅಂದ್ರೆ ಮನುಷ್ಯರು ಅಲ್ಲ, ಪ್ರಾಣಿಗಳು ಕೂಡ ಕುಡಿಯೋಕೆ ಸಾಧ್ಯ ಇಲ್ಲ. ಆ ಲೆವೆಲಲ್ಲಿ ಕಲುಷಿತವಾಗ್ತಿರುವ ನೀರು ಕೇವಲ ನೀರ್ ಕಂಟಾಮಿನೇಷನ್ಗೆ ಮಾತ್ರ ಇದು ಉಳಿದಿಲ್ಲ, ಬದಲಾಗಿ ವೀಕ್ಷಕರೇ, ನಿಮಗೆ ಗೊತ್ತಿದೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನ ಭತ್ತದ ಕಣಜ ಅಂತ ಹೇಳಿ ಕರೆಯಲಾಗುತ್ತೆ. ನಾವು ತಿನ್ನೋ ಅನ್ನ, ಅಕ್ಕಿ, ಅದು ಕೂಡ ತಿನ್ನೋಕೆ ಯೋಗ್ಯವಲ್ಲ ಅನ್ನೋ ಸ್ಥಾನಕ್ಕೆ ಹೋಗ್ತಾ ಇದೆ. ನಂಜಾಗ್ತಾ ಇದೆ ಅದು ಕೂಡ. ಯಾವ ರೀತಿಯಾಗಿ ತುಂಗಭದ್ರೆ ಮಲಿನವಾಗ್ತಾ ಇರೋದು ಕೇವಲ ನೀರು ಮಾತ್ರವಲ್ಲ, ತಿನ್ನೋ ಅನ್ನವನ್ನ ಕೂಡ ವಿಷಕಾರಿಯಾಗಿ ಮಾಡ್ತಾ ಇದೆ. ಆ ಬಗ್ಗೆ ಕೂಡ ಒಂದು ವರದಿ ಇದೆ, ಗಮನಿಸಿ. ಇದು ಇವತ್ತು ನಾವೇನ್ ನೋಡ್ತಾ ಇದೀವಲ್ಲ ವೀಕ್ಷಕರ, ಇದು ತುಂಗಭದ್ರೆ ನೀರಲ್ಲ, ಇದು ತುಂಗಭದ್ರೆಯ ಕಣ್ಣೀರು. ಜಲಧಾರೆ ಬರ್ತಾ ಇದೆಯಲ್ಲ, ಕಬ್ಬಗಿನ ವಿಷದಂಥ ನೀರು. ಇದೇ ನೀರು ಈ ರೀತಿಯ ಕಾಲುವೆಗಳ ಮೂಲಕ ಹೋಗೋದು ಕೃಷ್ಣೆಯ ಒಡಲನ್ನು. ಫ್ಯಾಕ್ಟ್ರಿಗಳು, ಸುತ್ತಮುತ್ತ ಇರುವಂತಹ ಫ್ಯಾಕ್ಟ್ರಿಗಳ ಕಲುಷಿತವಾದಂತಹ ಆ ಕೆಮಿಕಲ್ ನೀರು ಹೇಗೆ ಮೋರಿಗಳ ಮೂಲಕ ನದಿಯನ್ನ ಸೇರುತ್ತಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಎಚ್ಚರ, ನೀವು ತಿನ್ನುವ ಅನ್ನ ವಿಷವಾಗಿರಬಹುದು, ಕುಡಿಯುವ ನೀರಿನಲ್ಲೂ ಇನ್ನೂ ಘೋರ ವಿಷವಿದ್ದರೂ ಆಶ್ಚರ್ಯ ಇಲ್ಲ. ಕ್ರಿಮಿನಾಶಕ, ಕೈಗಾರಿಕೆಗಳ ಕಾರ್ಕೋಟಕ ವಿಷ ನಿಮ್ಮ ಪ್ರತಿ ತುತ್ತಿನಲ್ಲೂ ತುಂಬಿರಬಹುದು. ಇಡೀ ಊರಿನ ತ್ಯಾಜ್ಯ ತುಂಬಿರುವ ಚರಂಡಿ ನೀರೇ ಮತ್ತೆ ಕುಡಿಯುವ ನೀರಾಗಿ ನಿಮ್ಮ ಹೊಟ್ಟೆ ಸೇರ್ತಾ ಇರಬಹುದು. ವೀಕ್ಷಕರೇ, ಇದು ಊಹೆಯ ವಿಷಯವಲ್ಲ, ಬದಲಾಗಿ ಇಲ್ಲಿ ಬೆಳೆಯುವ ಅಕ್ಕಿ ಸೇವಿಸುವ ಎಲ್ಲರ ಇಂದಿನ ವಾಸ್ತವ ಅನ್ನೋದು ಆಘಾತಕಾರಿಯಾದರೂ ಸತ್ಯ. ತುಂಗಭದ್ರ ಅಭದ್ರ. ಕೆಮಿಕಲ್ ನೀರಿನಿಂದ ಭೂಮಿ ಬದುಕು ವಿಷವಾಗ್ತಾ ಇದೆ. ಕಳ್ಳ ಮಾರ್ಗದ ಮೂಲಕ ಕೆಮಿಕಲ್ ನೀರು ನದಿಗೆ ಸೇರ್ತಾ ಇದೆ. ಕಾರ್ಖಾನೆಗಳ ಮಾಲಿನ್ಯದಿಂದ ಭತ್ತ ವಿಷವಾಗ್ತಾ ಇದೆ. ವಿಷಯುಕ್ತವಾದ್ದರಿಂದ ವಿದೇಶಕ್ಕೆ ಭತ್ತದ ರಫ್ತು ಗಣನೀಯ ಇಳಿಕೆಯಾಗಿದೆ. ಕೆಮಿಕಲ್ ನೀರಿನಿಂದ ಭತ್ತಕ್ಕೆ ರೋಗ ಬಾಧಿಸಿದ್ದು ಇಳುವರಿ ಕುಂಠಿತವಾಗಿದೆ. ಈ ನಡುವೆ ಇಳುವರಿ ಹೆಚ್ಚಿಸಲು ಹೆಚ್ಚಿನ ರಾಸಾಯನಿಕಗಳ ಬಳಕೆ ಮಾಡಲಾಗ್ತಾ ಇದೆ. ಇದರಿಂದ ಕಾರ್ಖಾನೆಗಳ ಅಶುದ್ಧ ನೀರಿನಿಂದ ಜಮೀನು ಬರಡಾಗ್ತಾ ಇದೆ. ಇಷ್ಟೇ ಅಲ್ಲ, ಹೊಲದ ಮಣ್ಣಿನಲ್ಲಿ ಅರ್ಧ ಇಂಚಿನಷ್ಟು ರಾಸಾಯನಿಕವೂ ಸೇರಿದ್ದು ಅಂತರ್ಜಲ ಕಲುಷಿತವಾಗಿ ಬೋರ್ವೆಲ್ ನೀರು ವಿಷವಾಗಿದೆ. ನೋಡಿ, ಕೃಷ್ಣೆಯನ್ನ ಅವಲಂಬಿಸಿಕೊಂಡು ಇವರು ಕೃಷಿಯನ್ನ ಮಾಡ್ತಾರೆ, ಭತ್ತವನ್ನ ಬೆಳೀತಾರೆ. ರಾಯಚೂರು ಭಾಗದಲ್ಲಿ ಸುಮಾರು ವರ್ಷಕ್ಕೆ 2 ಬೆಳೆಯನ್ನ ತೆಗಿತಾರೆ. ಆದರೆ ಈ ಆರ್ಸ್ಯಾನಿಕ್ ಅನ್ನುವಂಥ ಕೆಮಿಕಲ್ ಯುಕ್ತವಾದಂಥ ನೀರು ಇವರ ಭತ್ತದ ಬೆಳೆಗೆ ಅಥವಾ ಈ ಭತ್ತದ ಬೆಳೆಗೆ ಇದು ಹರಿದು ಬರೋದ್ರಿಂದಾಗಿ ಆ ಭತ್ತವೂ ಕೂಡ ವಿಷವಾಗುತ್ತಿದೆ ಅನ್ನುವಂಥ ಆರೋಪವೂ ಕೂಡ ಈಗ ಸೈಂಟಿಫಿಕಲಿ ಕೆಲವು ವರದಿಗಳು ಹೇಳುತ್ತಿವೆ. ಹೀಗಾಗಿ ಇವರ ಭತ್ತಕ್ಕೆ ಬೆಲೆ ಇಲ್ಲ ಅನ್ನೋದು ಕೂಡ ಚರ್ಚೆ. ಹೀಗಾಗಿ ಬಹಳ ಸಂಕಷ್ಟದಲ್ಲಿ ರಾಯಚೂರು ಭಾಗದ ಭತ್ತವನ್ನು ಬೆಳೆಯುವಂಥ ರೈತರು ಇದ್ದಾರೆ. ತುಂಗಭದ್ರಾ ಕರ್ನಾಟಕದ ಅತಿ ದೊಡ್ಡ ನದಿ. 531ರಿಂದ 610 ಕಿಲೋಮೀಟರ್ಗಳಷ್ಟು ದೂರ ಹರಿಯುವ ಈ ನದಿ ರಾಜ್ಯದ ಆರ್ಥಿಕತೆ ಮತ್ತು ಕೃಷಿ ಚಟುವಟಿಕೆಗಳ ಪ್ರಮುಖ ಜೀವನಾಡಿ. ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರುಣಿಸುವ ಜೀವಜಲ. ಅಷ್ಟೇ ಅಲ್ಲ, ಶಿವಮೊಗ್ಗ, ಹೊನ್ನಾಳಿ, ದಾವಣಗೆರೆ, ಹರಿಹರ, ಹಾವೇರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಹೀಗೆ ಹಲವು ಪ್ರಮುಖ ನಗರಗಳಿಗೆ ಕುಡಿಯೋ ನೀರಿನ ಮೂಲ. ನಾಡಿಗೆ ಅಮೃತ ಉಣಿಸುವ ಈ ತಾಯಿಯ ಒಡಲಿಗೆ ನಾವು ಸುರಿತಾ ಇರೋದು ಕಾರ್ಕೋಟಕ ವಿಷ. ಕೊಳಚೆ ನೀರಿನ ವಿಷಚಕ್ರ. ಶಿವಮೊಗ್ಗ ನಗರದ ಕೊಳಚೆ ಕೈಗಾರಿಕಾ ತ್ಯಾಜ್ಯವನ್ನ ನದಿಗೆ ಬಿಡಲಾಗ್ತಾ ಇದೆ. ಇತ್ತ ಹೊನ್ನಾಳಿ ನಗರದ ಅಷ್ಟು ಯುಜಿಡಿ ಸೀದಾ ತುಂಗಭದ್ರೆಗೆ ಸೇರ್ತಾ ಇದೆ. ಮತ್ತದೇ ನೀರನ್ನ ನಗರಕ್ಕೆ ಕುಡಿಯೋದಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ. ಹರಿಹರ ನಗರದ ರಾಜ ಕಾಲುವೆಗಳ ನೀರಷ್ಟು ಈ ನದಿಗೆ ಸೇರ್ತಾ ಇದೆ. ವಿಪರ್ಯಾಸ ಅಂದ್ರೆ ಅಲ್ಲೇ ತ್ಯಾಜ್ಯ, ಅಲ್ಲೇ ಪೂಜೆ, ಅಲ್ಲೇ ಪುಣ್ಯ ಸ್ನಾನ ಮಾಡಲಾಗ್ತಾ ಇದೆ. ಇನ್ನು ಅದೇ ನೀರು ದಾವಣಗೆರೆ ನಗರಕ್ಕೂ ಕುಡಿಯೋದಕ್ಕೆ ಪೂರೈಕೆ ಮಾಡಲಾಗ್ತಾ ಇದೆ. ಮತ್ತೆ ದಾವಣಗೆರೆಯ ತ್ಯಾಜ್ಯ ಪೂರ್ತಿ ಹರಿಹರದ ನದಿ ಪಾಲಾಗ್ತಾ ಇದೆ. ಒಟ್ಟು ಈ ವಿಷಚಕ್ರದಿಂದಾಗಿ ಕ್ಯಾನ್ಸರ್, ಚರ್ಮ ರೋಗಗಳು ಹರಡುತ್ತಾ ಇವೆ. ಅಲ್ಲದೆ ಸಮೀಪದ ಹಾವೇರಿಯಲ್ಲಿ ಗದ್ದೆಗಳ ಕ್ರಿಮಿನಾಶಕಗಳು ತುಂಗಭದ್ರೆಯ ಒಡಲಿಗೆ ಸೇರ್ತಾ ಇದೆ. ಹರಿಹರದ ಭಾಗಕ್ಕೆ ಬರೋಷ್ಟೊತ್ತಿಗೆ ತುಂಗೆ ಒಂದು ರೀತಿನಲ್ಲಿ ತನ್ನ ಸ್ವಚ್ಛತೆಯನ್ನ ಕಳ್ಕೊಂಡು
ಸಂಪೂರ್ಣವಾಗಿ ಕುಡಿಯೋದಕ್ಕೂ ಯೋಗ್ಯವಲ್ಲ ಅನ್ನೋಷ್ಟರ ಮಟ್ಟಿಗೆ ಮಲಿನ ಆಗಿರ್ತಕ್ಕಂಥದ್ದು. ನಿಜಕ್ಕೂ ತುಂಗಾಪಾನ ಅನ್ನುವಂಥದ್ದೇ ಭಾಳ ಶ್ರೇಷ್ಠವಾಗಿತ್ತು, ಗಂಗಾ ಸ್ನಾನ ತುಂಗಾಪಾನ ಅಂತ. ಆದರೆ ಈಗ ಈ ನೀರನ್ನು ಕುಡಿಯೋದಕ್ಕೂ ನೋಡಿದ್ರೇ ಒಂದು ರೀತಿ ಕೈಗೇನೆ ಕ್ರಿಮಿಕೀಟಗಳು ಬೇಕಾದಷ್ಟು ಕಾಣಿಸುವಂಥದ್ದು, ಆಮೇಲೆ ಆ ಸ್ವಚ್ಛತೆಯ ಆ ಗುಣಮಟ್ಟವನ್ನು ಕಳ್ಕೊಂಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಹೀಗೆ ಹರಿಹರ, ಹೊಸಪೇಟೆ, ಕೊಪ್ಪಳ, ರಾಯಚೂರು ಭಾಗದ ಕೈಗಾರಿಕೆಗಳ ವಿಷ ತ್ಯಾಜ್ಯ, ಹೊಲ ಗದ್ದೆ ತೋಟಗಳ ಕ್ರಿಮಿನಾಶಕಗಳು, ಶಿವಮೊಗ್ಗ, ಹೊನ್ನಾಳಿ, ದಾವಣಗೆರೆ, ಹರಿಹರ ನಗರಗಳ ಹೋಬಳಿಗಳ ಸಂಸ್ಕರಿಸದ ಲಕ್ಷಾಂತರ ಲೀಟರ್ ಚರಂಡಿ ನೀರು ತುಂಗಭದ್ರಾವನ್ನು ವಿಷಕೂಪವನ್ನಾಗಿ ಮಾಡ್ತಾ ಇದೆ. ವಿಷವಾಹಿನಿಯಾಗಿ ಕಾಯಿಲೆಗಳನ್ನ ತರುವ ಕಾರ್ಕೋಟಕ ವಿಷದ ಮೃತ್ಯು ಕೂಪವಾಗಿ ಪರಿಣಮಿಸಿದೆ. ತುಂಗಾಪಾನ ಅನ್ನೋ ನಾಣ್ಣುಡಿಗೆ ಯಾವುದೇ ಅರ್ಥವಿಲ್ಲದಂತೆ ಮಾಡಿದೆ. ರಂಜಿತ್ ಶಿರಿಯಾರ್ ಜೊತೆ ಶ್ರೀಲಕ್ಷ್ಮಿ.